ಶಿವರಾತ್ರಿ ಮಹಿಮೆ ಶಿವಪುರಾಣ ಕಥಾಸಾರ ಅಧ್ಯಾಯ 1 ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಹಿಂದೆ ಬದರಿಕಾಶ್ರಮದ ಬಳಿಯ ಗೋಮತಿ ನದಿಯ ತೀರದಲ್ಲಿ ಋಷಿಗಳು ಜ್ಞಾನ ಯಜ್ಞವನ್ನು ಮಾಡುತ್ತಿದ್ದರು. ಸತ್ಕಥಾಶ್ರವಣ, ಭಗವನ್ನಾಮಸ್ಮರಣೆ ಹಾಗೂ ವಿಚಾರಗಳ ಮನನವೇ ಈ ಜ್ಞಾನ ಸತ್ರದ ಉದ್ದೇಶವಾಗಿತ್ತು. ಅಲ್ಲಿಗೆ ಭಗವಾನ್ ವೇದವ್ಯಾಸರ ಶಿಷ್ಯರಾದ ಸೂತ ಪುರಾಣಿಕರು ಆಗಮಿಸಿದರು. ಆಗ ಶೌನಕರೇ ಮೊದಲಾದ ಮುನಿಗಳು ಅವರನ್ನು ಕುರಿತು, ಪೂಜ್ಯರೇ, ಬ್ರಹ್ಮ ವಿಷ್ಣು ದೇವಿ ಮಹಾತ್ಮೆಗಳನ್ನು ನಮಗೆ ಹೇಳಿದ್ದೀರಿ. ಈಗ ನಮಗೆ ತಾವು ಶಿವನ ಮಹಿಮಾ ಕಥೆಯನ್ನು ಕೃಪೆಯಿಟ್ಟು ತಿಳಿಸಿ ಎಂದು ಕೇಳಿದರು. ಋಷಿಗಳ ಈ ಮಾತನ್ನಾಲಿಸಿದ ಸೂತರು, ಹೇ ಮುನಿಗಳೇ, ಶಿವನ ಮಹಿಮೆಯನ್ನು ಪೂರ್ಣವಾಗಿ ಬಲ್ಲವರಿಲ್ಲ. ಆದರೂ ನನಗೆ ತಿಳಿದ ಮಟ್ಟಿಗೆ ಅದನ್ನು ನಾನು ನಿಮಗೆ ತಿಳಿಸುತ್ತೇನೆ. ಶಿವನಾಮಸ್ಮರಣೆ, ಆತನ ಕಥಾಶ್ರವಣವು ಪಾಪಹರವಾಗಿದೆ. ಅದನ್ನು ಶ್ರದ್ಧೆ ಭಕ್ತಿಯಿಂದ ಆಲಿಸಿ ಎಂದು ತಿಳಿಸಲಾರಂಭಿಸಿದರು. ಪೂರ್ವದಲ್ಲಿ ಮಾರ್ಕಂಡೇಯ ಮಹರ್ಷಿಗಳು ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಕುರಿತು ತಪಸ್ಸು ಮಾಡಿದರು. ಆಗ ಅವರು ಪಾರ್ವತಿ ಪರಮೇಶ್ವರರನ್ನು ಕಂಡು, ಹೇ ಮಾತಾಪಿತರೇ, ಲೋಕ ಕಲ್ಯಾಣಾರ್ಥವಾಗಿ ನಿಮ್ಮ ಮಹಿಮಾಪೂರಿತವಾದ ಚರಿತ್ರೆಯನ್ನು ನನಗೆ ಹೇಳಿ ಎಂದು ಪ್ರಾರ್ಥನೆ ಮಾಡಿದರು. ಪಾರ್ವತಿ ಪರಮೇಶ್ವರರು ತಮ್ಮ ಚರಿತ್ರೆಯನ್ನು ತಮಗೆ ಅತ್ಯಂತ ಪ್ರಿಯನಾದ ನಂದಿಕೇಶ್ವರನಿಂದ ತಿಳಿದುಕೊಳ್ಳುವಂತೆ ಮಾರ್ಕಂಡೇಯನಿಗೆ ಸೂಚಿಸಿದರು. ನಂದಿಕೇಶ್ವರನು ಶಿವನಾಜ್ಞೆಯನ್ನು ಶಿರಸಾವಹಿಸಿ ಶಿವ ಮಹಿಮೆಯನ್ನು ಮಾರ್ಕಂಡೇಯನಿಗೆ ನಿರೂಪಿಸತೊಡಗಿದನು. ಹಿಂದೆ ನಾರದರು ಬ್ರಹ್ಮನ ಮಾನಸಪುತ್ರರಾಗಿ ಅವತರಿಸಿ ಹಿಮವತ್ ಪರ್ವತದ ಮಾನಸ ಸರೋವರದ ತೀರದಲ್ಲಿ ಘೋರವಾದ ತಪವನ್ನಾಚರಿಸಿದರು. ಇದರ ಫಲವಾಗಿ ತನ್ನ ಪದವಿಗೆ ಎಲ್ಲಿ ಚ್ಯುತಿ ಬರುವುದೋ ಎಂಬ ಭಯದಿಂದ ದೇವೇಂದ್ರನು ರಂಭೆ ಮೊದಲಾದ ಅಪ್ಸರಿಯರನ್ನು ಅವರ ತಪೋಭಂಗಕ್ಕಾಗಿ ಅಲ್ಲಿಗೆ ಕಳುಹಿಸಿದನು. ಅಪ್ಸರ ಸ್ತ್ರೀಯರಿಗೆ ನಾರದನ ಬಳಿಗೆ ಹೋಗಲು ಸಾಧ್ಯವಾಗಲಿಲ್ಲ. ಅವರು ಹೆದರಿ ಸ್ವರ್ಗಕ್ಕೆ ಹಿಂತಿರುಗಿದರು. ಸ್ವಯಂ ದೇವೇಂದ್ರನೇ ಆತನ ಬಳಿಗೆ ತೆರಳಿ ತಪಸ್ಸಿನ ಕಾರಣವನ್ನು ಅರಿತನು. ನಂತರ ನಾರದನು ಸತ್ಯಲೋಕದಲ್ಲಿ ಬ್ರಹ್ಮನನ್ನು ಸಂದರ್ಶಿಸಿ ವೈಕುಂಠಕ್ಕೆ ಹೋದನು. ಆಗ ಭಗವಾನ್ ಮಹಾವಿಷ್ಣುವು ನಾರದನನ್ನು ಕುರಿತು, ನೀನು ಮಾಯೆಯನ್ನು ಗೆದ್ದಿರುವೆ, ಆದ್ದರಿಂದಲೇ ಪ್ರಕೃತಿ ಸಹಜವಾದ ಯಾವ ವಿಕಾರಗಳೂ ನಿನಗುಂಟಾಗುವುದಿಲ್ಲ. ನೀನು ತ್ರಿಲೋಕ ಸಂಚಾರಿಯಾಗಿ ಸರ್ವಜ್ಞನಾಗಿರು ಎಂದು ಆಶೀರ್ವದಿಸಿದನು. ಸೃಷ್ಟಿಯ ಆರಂಭದಲ್ಲಿ ಜಗತ್ತಿನಲ್ಲಿ ಯಾವ ವಸ್ತುಗಳೂ ಇರಲಿಲ್ಲ. ಎಲ್ಲವೂ ನೀರಿನಲ್ಲಿ ಮುಳುಗಿ ಹೋಗಿತ್ತು. ಅಲ್ಲಿಂದ ಒಂದು ಮಹಾನ್ ಪ್ರಕೃತಿ ಶಕ್ತಿಯು ತೇಜೋಮಯವಾಗಿ ಉದ್ಭವಿಸಿತು. ಮಹಾವಿಷ್ಣುವು ಆಗ ಆಲದೆಲೆಯ ಮೇಲೆ ಮಗುವಾಗಿ ಮಲಗಿದನು. ಸೃಷ್ಟಿಗೆ ಅಗತ್ಯವಾದ 4 ವೇದಗಳು, 24 ತತ್ವಗಳು, ಮಹತ್ ಎಂಬ ತೇಜೋ ರಾಶಿಯು ಉತ್ಪನ್ನವಾಯಿತು. ಸತ್ವ ರಜ ತಮೋ ಗುಣಗಳು, ಪಂಚಭೂತಗಳು, ಪಂಚೇಂದ್ರಿಯಗಳು ಜನಿಸಿದವು. ಬ್ರಹ್ಮನು ವಿಷ್ಣುವಿನ ನಾಭಿ ಕಮಲದಿಂದ ಜನಿಸಿದನು. ತಾನೇ ಸರ್ವೋತ್ತಮನೆಂದು ಬ್ರಹ್ಮನಿಗೆ ಅಹಂಕಾರ ಬಂದಿತು. ಆಗ ನಾರಾಯಣನು, ಮಗು, ಲೋಕ ಸೃಷ್ಟಿಗಾಗಿ ನೀನು ನನ್ನ ನಾಭಿಯಿಂದ ಜನಿಸಿದೆ. ನಿನಗೇನು ಬರಬೇಕು ಕೋರಿಕೋ ಎಂದನು. ಬ್ರಹ್ಮನು ಇದಕ್ಕೊಪ್ಪಲಿಲ್ಲ. ಆಗ ಬ್ರಹ್ಮ ವಿಷ್ಣುಗಳ ನಡುವೆ ದಿವ್ಯ ತೇಜಸ್ಸಿನಿಂದ ಕೂಡಿದ ಲಿಂಗವೊಂದು ಕಾಣಿಸಿತು. ಆಶ್ಚರ್ಯಕರವಾದ ಈ ಲಿಂಗದ ತುದಿ ಮೊದಲನ್ನು ಅರಿತವರೇ ಸರ್ವೋತ್ತಮರು ಎಂದು ನಾರಾಯಣನು ನಿರ್ಧರಿಸಿದನು. ಬ್ರಹ್ಮನು ಹಂಸ ರೂಪದಿಂದ ಊರ್ಧ್ವಮುಖವಾಗಿ ಹಾರಿದನು. ವಿಷ್ಣುವು ಅಧೋಲೋಕಕ್ಕೆ ವರಾಹ ರೂಪದಿಂದ ತೋಡಿ ಹೊಕ್ಕನು. ಆದರೆ ಈ ಲಿಂಗದ ಆದಿ ಅಂತ್ಯಗಳು ಅವರಿಗೆ ತಿಳಿಯಲೇ ಇಲ್ಲ. ಮತ್ತೆ ಅವರು ತಮ್ಮ ಸ್ಥಾನಗಳಿಗೆ ಹಿಂತಿರುಗಬೇಕಾಯಿತು. ಬ್ರಹ್ಮನು ತನಗೆ 5 ಮುಖಗಳಿವೆ ಎಂದು, ಅದು ಇತರರಿಗೆ ಇಲ್ಲವೆಂದು ಅಹಂಕಾರದಿಂದ ಹೇಳಿದನು. ಇದರಿಂದ ಕುಪಿತನಾದ ಶಿವನು ಬ್ರಹ್ಮನ 5ನೆಯ ತಲೆಯನ್ನು ಚಿವುಟಿ ಹಾಕಿದನು. ಬ್ರಹ್ಮನು ಶಿವನನ್ನು ಪ್ರಾರ್ಥಿಸಿ ಕ್ಷಮೆ ಬೇಡಿದಾಗ ಶಿವನು ನಾರಾಯಣನನ್ನು ಪಾಲನಕರ್ತನೆಂದು, ಬ್ರಹ್ಮನನ್ನು ಸೃಷ್ಟಿಕರ್ತನೆಂದು ನೇಮಿಸಿದನು. ಗುಣಹೀನನಿಗೆ ಮೋಕ್ಷ ಪ್ರಾಪ್ತಿ. ಸತ್ಯಯುಗದಲ್ಲಿ ಕಾಂಪಿಲ್ಯ ನಗರದಲ್ಲಿ ಅಗ್ನಿದತ್ತ ಎಂಬಾತನಿದ್ದನು. ಆತನು ಸಕಲ ವಿದ್ಯಾಪಾರಂಗತನೂ ಜ್ಞಾನಿಯೂ ಆಗಿದ್ದನು. ಆದರೆ ಆತನ ಮಗನು ಗುಣಹೀನನೂ ಪೆದ್ದನೂ ಆಗಿದ್ದನು. ಅಲೆಮಾರಿಯಾಗಿ ಅಲ್ಲಲ್ಲಿ ತಿರುಗಾಡುತ್ತಾ ಸಮಯವನ್ನು ಹಾಳು ಮಾಡುತ್ತಿದ್ದನು. ಒಂದು ಸಲ ಅವನು ದಾರಿಹೋಕನೊಬ್ಬನಿಗೆ ತಂದೆಯ ಉಂಗುರವನ್ನೇ ಮಾರಿಬಿಟ್ಟನು. ತಂದೆಯು ಈ ಬಗ್ಗೆ ಕೇಳಿದಾಗ ಮನೆಯನ್ನು ತೊರೆದು ಹೋದನು. ಇದರಿಂದ ತಂದೆಗೆ ದುಃಖದ ಬದಲು ಸಂತೋಷವೇ ಆಯಿತು. ದೇಶಾಟನೆ ಮಾಡುತ್ತಾ ಆ ಗುಣಹೀನನು ಒಂದು ಕೆರೆಯ ದಂಡೆಯ ಮೇಲೆ ಕುಳಿತು ತನ್ನ ದುರ್ದೈವದ ಬಗ್ಗೆ ಚಿಂತಿಸುತ್ತಿದ್ದನು. ಹಾಗೆಯೇ ಆತನಿಗೆ ನಿದ್ರೆ ಬಂದಿತು. ಎಚ್ಚರವಾದ ಮೇಲೆ ಸ್ನಾನ ಮಾಡಿ ನೀರು ಕುಡಿದು, ಪರಮೇಶ್ವರ, ನನ್ನನ್ನು ಕಾಪಾಡು ಎಂದು ಪ್ರಾರ್ಥಿಸಿದನು. ಆಗ ಆ ಹಾದಿಯಲ್ಲಿ ಸೋಮೇಶ್ವರ ಕ್ಷೇತ್ರಕ್ಕೆ ಹೋಗುತ್ತಿದ್ದ ಯಾತ್ರಿಕರು ಎದುರಾದರು.
ಅವರೊಂದಿಗೆ ಆತನು ಗೌತಮಿ ನದಿ ತೀರದಲ್ಲಿನ ಸೋಮೇಶ್ವರ ಕ್ಷೇತ್ರವನ್ನು ಸಂದರ್ಶಿಸಿ ಭಕ್ತಿಯಿಂದ ಶಿವನನ್ನು ಪೂಜಿಸಿದನು. ಅಂದು ಮಹಾಶಿವರಾತ್ರಿಯಾಗಿತ್ತು. 4 ಯಾಮಗಳಲ್ಲೂ ಶಿವನನ್ನು ಪೂಜಿಸಿದ ಆತನಿಗೆ ಶಿವನ ಮಹಾಪ್ರಸಾದ ದೊರಕಿತು. ಇತರ ಭಕ್ತರು ಈತನನ್ನು ನೋಡಿ ಕಳ್ಳನೆಂದುಕೊಂಡು ಹೊರಗಟ್ಟಿದರು. ಆ ರಭಸಕ್ಕೆ ಆತನು ಆಲಯದ ಮುಂದಿನ ನಂದಿಯ ವಿಗ್ರಹಕ್ಕೆ ತಲೆ ಹೊಡೆದು ಸಾವನ್ನಪ್ಪಿದನು. ಆಗ ಅಲ್ಲಿಗೆ ಯಮದೂತರು ಶಿವದೂತರು ಆಗಮಿಸಿದರು. ಶಿವದೂತರು ಈತನು ಪುಣ್ಯಶಾಲಿ ಎಂದು, ಯಮದೂತರು ಈತನು ಪಾಪಿಯಂತಲೂ ಕರೆದೊಯ್ಯಲು ಸಿದ್ಧರಾದರು. ಆಗ ಪಾರ್ವತಿ ಪರಮೇಶ್ವರರು ತಮ್ಮ ಕಿಂಕರರಿಗೆ ಈತನು ಮಹಾಶಿವರಾತ್ರಿಯಂದು ತಿಳಿದೋ ತಿಳಿಯದೆಯೋ ಗೋದಾವರಿ ಸ್ನಾನ ಮಾಡಿ ಉಪವಾಸವನ್ನಾಚರಿಸಿ ಶಿವಪೂಜೆ ಮಾಡಿದುದರಿಂದ ಪಾಪರಹಿತನಾಗಿದ್ದಾನೆ. ಆದ್ದರಿಂದ ಈತನನ್ನು ಕೈಲಾಸಕ್ಕೆ ಒಯ್ಯಬೇಕು ಎಂದು ಆಜ್ಞಾಪಿಸಿದರು. ಹೀಗೆ ಗುಣಹೀನನಿಗೆ ಮಹಾಶಿವರಾತ್ರಿಯಂದು ಮೋಕ್ಷ ದೊರಕಿತು. ಅರಿಂದಮನ ವೃತ್ತಾಂತ. ಅರಿಂದಮನೆಂಬುವವನು ಕಲಿಂಗ ರಾಜ್ಯದ ಅರಸ. ಆತನು ನಿಷ್ಠಾವಂತನಾದ ಶಿವಭಕ್ತನೂ ಗುರು ದೈವಭಕ್ತನೂ ಆಗಿದ್ದನು. ಸಜ್ಜನರನ್ನು ಗೌರವಿಸುತ್ತಲೂ ಪ್ರಜೆಗಳನ್ನು ಸನ್ಮಾರ್ಗದಲ್ಲಿ ನಡೆಸುವವನೂ ಆಗಿದ್ದನು. ಆತನು ತನ್ನ ಕೊನೆಗಾಲ ಸಮೀಪಿಸಿದಾಗ ಯೋಗ ಮಾರ್ಗದಿಂದ ಶಿವಲೋಕಕ್ಕೆ ಪ್ರಯಾಣ ಮಾಡಿ ಶಿವ ಸಾಯುಜ್ಯವನ್ನು ಪಡೆದನು. ಈ ಅರಿಂದಮನು ಕೆಲವು ಕಾಲ ಕೈಲಾಸದಲ್ಲಿದ್ದು ಬ್ರಹ್ಮಪುತ್ರನೂ ಪ್ರಜಾಪತಿಯೂ ಆದ ಪುಲಸ್ತ್ಯನ ಮಗನಾದ ವಿಶ್ರವಸನ ಪುತ್ರನಾಗಿ ವೈಶ್ರವಸ ಎನಿಸಿದನು. ಆತನಿಗೆ ಭಗವಾನ್ ಶಂಕರನು ಒಂದು ಲಂಕಾ ನಗರಿಯಲ್ಲಿ ವಿಶ್ವಕರ್ಮನಿಂದ ಭವ್ಯವಾದ ನಗರ ಅರಮನೆಗಳನ್ನು ನಿರ್ಮಿಸಿದನು. ವೈಶ್ರವಸನು ಶಿವನನ್ನು ಕುರಿತು ಘೋರವಾದ ತಪವನ್ನು ಗೈದನು. ಇದರಿಂದ ದೇವತೆಗಳಿಗೆ ಭಯವೇ ಆಯಿತು. ಕೆಲವು ಕಾಲ ನಂತರ ಆತನು ಅನ್ನಾಹಾರಗಳನ್ನು ತೊರೆದ ಫಲವಾಗಿ ಕೇವಲ ಮೂಳೆಗಳು ಮಾತ್ರ ಉಳಿದವು. ಆಗ ಶಿವನು ಅಲ್ಲಿ ಪ್ರತ್ಯಕ್ಷನಾದನು. ವೈಶ್ರವಸನಿಗೆ ಆನಂದವಾಗಿ, ಹೇ ಮಹಾದೇವ, ನಾನು ಸದಾ ನಿನ್ನ ಬಳಿಯಲ್ಲೇ ಇರುವಂತೆ ಅನುಗ್ರಹಿಸು ಎಂದು ಪ್ರಾರ್ಥಿಸಿದನು. ಭಗವಾನ್ ಶಂಕರನು ಆತನಿಗೆ ಹಿಮವತ್ ಪರ್ವತದ ಬಳಿ ಅಲಕಾ ನಗರಿಯನ್ನು ನಿರ್ಮಿಸಿಕೊಟ್ಟನು. ಯಕ್ಷ ಕಿನ್ನರರಿಗೆ ಅಧಿಕಾರಿಯಾಗಿ ಆತನನ್ನು ಕುಬೇರನೆಂಬ ಹೆಸರಿನಿಂದ ದೇವತೆಗಳ ಧನಾಧಿಪತಿಯಾಗಿ ನಿಯಮಿಸಿದನು. ಹೀಗೆ ಕುಬೇರನು ಪರಮಶಿವ ಭಕ್ತನೆನಿಸಿದನು. ಕುಬೇರನು 12 ಯೋಜನ ವಿಸ್ತಾರದ ಕಾಶಿ ನಗರವನ್ನು ತನಗಾಗಿ ನಿರ್ಮಿಸಿಕೊಂಡನು. ಮುಂದೆ ಶಿವನು ಬ್ರಹ್ಮನ 5ನೆಯ ತಲೆಯನ್ನು ಚಿವುಟಿ ಹಾಕಿ ಪ್ರಾಣಲಿಂಗವನ್ನು ಕಾಶಿಯಲ್ಲಿ ಸ್ಥಾಪನೆ ಮಾಡಿದನು. ಶಿವನ ಶರೀರದಿಂದ ವೀತಿಹೋತ್ರನೆಂಬ ಅಗ್ನಿಯು ಹೊರಟು ಪ್ರಜ್ವಲಿಸಿತು. ಆಗ ಬ್ರಹ್ಮಾದಿ ದೇವತೆಗಳ ಪ್ರಾರ್ಥನೆಯಂತೆ ಶಿವನು ದೇವತೆಗಳಿಗೆ ಅಭಯವನ್ನಿತ್ತು ಅಗ್ನಿಯನ್ನು ಶಮನ ಮಾಡಿದನು. ಘೋರವಾದ ತಪಸ್ಸನ್ನು ಮಾಡಿದಾಗ ಕುಬೇರನ ದೇಹದ ರಕ್ತ ಮಾಂಸಗಳು ಸವೆದು ಹೋಗಿ ಮೂಳೆಗಳು ಮಾತ್ರ ಉಳಿದವು. ಆಗ ಶಿವನು ಅನ್ನಪೂರ್ಣೆಯಾದ ಪಾರ್ವತಿಯೊಡನೆ ಪ್ರತ್ಯಕ್ಷನಾಗಿ ಆತನ ಮುಂದೆ ನಿಂತನು. ಕುಬೇರನು ಆನಂದ ಪರವಶನಾಗಿ, ಹೇ ಪ್ರಭೋ, ನಾನು ನಿನ್ನ ಲೋಕದಲ್ಲಿ ವಾಸಿಸಲು ಬಯಸುವೆ. ನನ್ನ ಮಿತ್ರರು ಪರಿವಾರದವರು ಅಲ್ಲಿ ವಾಸಿಸುವಂತಾಗಲಿ ಎಂದು ಬೇಡಿದನು. ಆಗ ಭಗವಾನ್ ಶಂಕರನು ಆತನಿಗಾಗಿ ಅಲಕಾ ನಗರಿಯನ್ನು ಅನುಗ್ರಹಿಸಿ ಯಕ್ಷ ಕಿನ್ನರರಿಗೆ ಅಧಿಪತ್ಯವನ್ನು ಕರುಣಿಸಿದನು. ಹಾಗೆಯೇ ದೇವತೆಗಳ ಧನಾಧಿಪತ್ಯವನ್ನು ಆತನಿಗೆ ಒಪ್ಪಿಸಿದನು. ಅರುಂಧತಿ ವೃತ್ತಾಂತ. ಪೂರ್ವದಲ್ಲಿ ಕಶ್ಯಪಾದಿ ಋಷಿಗಳ ತರುವಾಯ ಸಂಧ್ಯೆ ಎಂಬ ಕನ್ಯೆಯು ಜನಿಸಿದಳು. ಆಗ ಶಿವನು ಆಕೆಯನ್ನು ಕೈಲಾಸದಲ್ಲಿ ತಪಸ್ಸನ್ನಾಚರಿಸುವಂತೆ ಅಪ್ಪಣೆ ಮಾಡಿದನು. ಹಾಗೂ ಆಕೆಯು ಗೌತಮರೇ ಮೊದಲಾದ ಮಹರ್ಷಿಗಳೊಡನೆ ಧರ್ಮಶಾಸ್ತ್ರ ರಹಸ್ಯಗಳನ್ನು ಚರ್ಚಿಸಿ ಲೋಕದಲ್ಲಿ ಪ್ರಚುರಪಡಿಸಬೇಕೆಂದು ತಿಳಿಯಪಡಿಸಿದನು. ಈಕೆಯ ಮಾನಸ ಪುತ್ರರೇ ಪಿತೃದೇವತೆಗಳು ಎನಿಸಿದರು. ದಕ್ಷ ಪ್ರಜಾಪತಿಯ ಮಗಳಾದ ರತಿಯನ್ನು ಮನ್ಮಥನಿಗೆ ವಿವಾಹ ಮಾಡಲಾಯಿತು. ಬ್ರಹ್ಮನು ತನ್ನಲ್ಲಿ ಮನೋವಿಕಾರವನ್ನುಂಟು ಮಾಡಲು ಪ್ರಯತ್ನಿಸಿದ ಮನ್ಮಥನಿಗೆ, ನೀನು ಶಿವನ ತ್ರಿನೇತ್ರದಿಂದ ಉರಿದು ಬೂದಿಯಾಗು ಎಂದು ಶಪಿಸಿದನು. ಸಂಧ್ಯಾದೇವಿಗೆ ಶಿವ ಪಂಚಾಕ್ಷರಿ ಮಂತ್ರವನ್ನುಪದೇಶಿಸಿ ಅನುಗ್ರಹಿಸಿದನು. ಸಂಧ್ಯೆಯ ದೇಹ ಇಬ್ಬಾಗವಾಯಿತು. ಚಂದ್ರಭಾಗ ನದಿ ತೀರದಲ್ಲಿ ತಪೋ ನಿರತಳಾದಾಗ ಸೂರ್ಯದೇವನು ಆಕೆಯ ಒಂದಂಶವನ್ನು ಮೇಧಾತಿಥಿ ಎಂಬ ಮಹರ್ಷಿಗೆ ಕೊಟ್ಟನು. ಆತನು ಅವಳನ್ನು ಅರುಂಧತಿ ಎಂದು ನಾಮಕರಣ ಮಾಡಿ ವಸಿಷ್ಠರೊಡನೆ ಮದುವೆ ಮಾಡಿಸಿದನು. ಹೀಗೆ ಅರುಂಧತಿಯು ಮಹಾಪತಿವ್ರತೆ ಎನಿಸಿದಳು. ಆಕೆಯನ್ನು ಸ್ಮರಿಸಿದರೆ ಸೌಭಾಗ್ಯ ಸಿದ್ಧಿಯಾಗುತ್ತದೆ ಎಂದು ಭಗವಾನ್ ಶಂಕರನೇ ಹೇಳಿದ್ದಾನೆ. ಇಲ್ಲಿಗೆ ಶ್ರೀ ಶಿವಪುರಾಣ ಕಥಾಸಾರದ ಮೊದಲ ಅಧ್ಯಾಯ ಮುಗಿಯಿತು. ದಕ್ಷ ಯಜ್ಞ ಪ್ರಸಂಗ. ಅಧ್ಯಾಯ 2. ದಕ್ಷ ಪ್ರಜಾಪತಿಗೆ 2 ಹೆಣ್ಣು ಮಕ್ಕಳು, ಸತಿ ಮತ್ತು ರತಿ. ರತಿಯನ್ನು ಮನ್ಮಥನಿಗೆ ವಿವಾಹ ಮಾಡಿಯಾಗಿತ್ತು. ಸತಿಯನ್ನು ಶಿವನಿಗೆ ಅವಳ ತಪಸ್ಸಿನ ಫಲವಾಗಿ ವಿವಾಹ ಮಾಡಲಾಯಿತು. ದಕ್ಷನು ಒಮ್ಮೆ ನಂದಿಯ ಶಾಪಕ್ಕೀಡಾದನು.
ನಿನ್ನ ತಲೆಯು ಶಿವನನ್ನು ನಿಂದಿಸಿದ್ದರಿಂದ ಯಜ್ಞಕುಂಡದಲ್ಲಿ ಬೀಳುವಂತಾಗಲಿ ಎಂಬುದೇ ಆ ಶಾಪವಾಗಿತ್ತು. ಇದರಿಂದ ಕುಪಿತನಾದ ದಕ್ಷ ಪ್ರಜಾಪತಿಯು ಒಂದು ಯಜ್ಞವನ್ನಾಚರಿಸಿದಾಗ ಎಲ್ಲಾ ದೇವತೆಗಳಿಗೂ ಹವಿಸ್ಸನ್ನು ಅರ್ಪಿಸಿದನು. ಆದರೆ ಅಹಂಕಾರದಿಂದ ಕೊಬ್ಬಿದ ಅವನು ಶಿವನಿಗೆ ಮಾತ್ರ ಹವಿಸ್ಸನ್ನೇ ನೀಡಲಿಲ್ಲ. ಈ ವಾಜಪೇಯ ಯಾಗದಲ್ಲಿ ಎಲ್ಲ ಮಹರ್ಷಿಗಳು ಭಾಗವಹಿಸಿದ್ದರು. ಋಷಿಗಳು, ಅಯ್ಯ, ನಿನ್ನ ಪುತ್ರಿ ಸತಿ ಹಾಗೂ ಅಳಿಯ ಶಂಕರನು ಏಕೆ ಬರಲಿಲ್ಲ ಎಂದು ಕೇಳಿದರು. ದಕ್ಷನು ತುಂಬಾ ತಿರಸ್ಕಾರದಿಂದ ಶಿವನಿಗೇನು ಸಿರಿಯಿದೆ, ಅವನೊಬ್ಬ ಭಿಕ್ಷುಕ, ಸ್ಮಶಾನವಾಸಿ ಎಂದು ನಿಂದಿಸಿದನು. ಸತೀದೇವಿಯು ಯಜ್ಞಕ್ಕೆ ಆಹ್ವಾನವಿಲ್ಲದಿದ್ದರೂ ತಂದೆಯ ಮೇಲಿನ ಪ್ರೀತಿಯಿಂದ ಅಲ್ಲಿಗೆ ಹೊರಟಳು. ಶಿವನು ಆಕೆಗೆ ಮರ್ಯಾದೆ ಸಿಗದ ಕಡೆ ಹೋಗಬಾರದು ಎಂದು ಎಚ್ಚರಿಕೆ ನೀಡಿದರೂ ಸ್ತ್ರೀ ಸಹಜ ಸ್ವಭಾವದಿಂದ ಅಲ್ಲಿಗೆ ಹೊರಟಳು. ಆಕೆಗೆ ರಕ್ಷಕರಾಗಿ ಶಿವಗಣಗಳು ನಂದಿಯೂ ಹೊರಟರು. ಮಗಳನ್ನು ನೋಡಿದ ದಕ್ಷನು, ನಿನ್ನ ಪತಿ ಸ್ಮಶಾನವಾಸಿ, ಗೌರವವಿಲ್ಲದವನು, ನೀನೇಕೆ ಇಲ್ಲಿಗೆ ಬಂದೆ ಎಂದು ಹೀಯಾಳಿಸಿದನು. ಋಷಿಗಳು ಶಿವನಿಗೆ ಹವಿಸ್ಸನ್ನು ನೀಡುವಂತೆ ಆಜ್ಞೆ ಮಾಡಿದರೂ ದಕ್ಷನು ಅದನ್ನು ಲೆಕ್ಕಿಸಲೇ ಇಲ್ಲ. ಆಗ ಕುಪಿತಳಾದ ಸತಿಯು ತನ್ನ ಗಂಡನಿಗೆ ಮನ್ನಣೆ ಇಲ್ಲದ ಸ್ಥಳದಲ್ಲಿ ತಾನಿರಬಾರದು ಎನಿಸಿ ಅಗ್ನಿಗೆ ಹಾರಿದಳು. ಇದಕ್ಕಿಂತ ಮುಂಚೆ ಮುಂದಿನ ಜನ್ಮದಲ್ಲಿ ನಾನು ಪರ್ವತರಾಜನ ಪುತ್ರಿಯಾಗಿ ಜನಿಸಿ ಶಿವನನ್ನೇ ವರಿಸುತ್ತೇನೆ ಎಂಬ ದೃಢ ಸಂಕಲ್ಪ ಮಾಡಿದಳು. ಸತಿಯ ಅಗ್ನಿ ಪ್ರವೇಶದ ನಂತರ ಆಕೆಯ ಅಂಗರಕ್ಷಕರಾದ ಶಿವಗಣಗಳು ಕುಪಿತರಾದರು. ಆಗ ಋತ್ವಿಜನಾದ ಭೃಗುಮುನಿಯು ಅವರನ್ನು ಹೆದರಿಸಿ ಅಲ್ಲಿಂದ ಓಡಿಸಿದನು. ಆಗ ಆಕಾಶವಾಣಿ ಹೀಗೆ ಹೇಳಿತು, ದಕ್ಷ, ನೀನು ಶಿವನನ್ನು ನಿಂದಿಸಿರುವೆ, ಇದಕ್ಕೆ ತಕ್ಕ ಫಲ ಈಗಲೇ ನಿನಗೆ ಸಿಗುತ್ತದೆ. ಶಿವನಿಗೆ ನಾರದರು ಸತಿಯು ತಾನೇ ಸೃಷ್ಟಿಸಿದ ಯೋಗಾಗ್ನಿಯಲ್ಲಿ ಆಹುತಿಯಾದುದನ್ನು ತಿಳಿಸಿದರು. ಆಗ ರುದ್ರನ ಕ್ರೋಧಾಗ್ನಿಯಿಂದ ವೀರಭದ್ರನು ಜನಿಸಿದನು. ವೀರಭದ್ರನು ದಕ್ಷನ ಯಜ್ಞಶಾಲೆಗೆ ತೆರಳಿ ಮೊದಲು ದಕ್ಷನ ತಲೆಯನ್ನು ಕತ್ತರಿಸಿ ಹಾಕಿದನು. ಭೃಗುಮುನಿಯು ಹಲ್ಲುಗಳನ್ನು ಕಿತ್ತು ಹಾಕಿದನು. ಎಲ್ಲಾ ಕಡೆ ಹಾಹಾಕಾರ ಮೊದಲಾಯಿತು. ಆಗ ಎಲ್ಲರೂ ವೀರಭದ್ರನನ್ನು ಶಾಂತನಾಗುವಂತೆ ಪ್ರಾರ್ಥಿಸಿದರು. ಭಗವಾನ್ ವಿಷ್ಣುವು ಶಿವನಿಗೆ, ನಿನ್ನ ಕೋಪವನ್ನು ಶಾಂತಗೊಳಿಸು. ಯಜ್ಞವು ಅಪೂರ್ಣವಾದರೆ ಲೋಕಕ್ಕೆ ಹಾನಿಯಾಗುತ್ತದೆ. ಯಜ್ಞವು ಸಾಗಲಿ ಎಂದು ಹೇಳಿ ಸಮಾಧಾನಪಡಿಸಿದನು. ಉತ್ತರ ದಿಕ್ಕಿಗೆ ತಲೆಯಿಟ್ಟು ಮಲಗಿದ್ದ ಮೇಕೆಯ ತಲೆಯನ್ನು ದಕ್ಷನ ತಲೆಯ ಜಾಗದಲ್ಲಿ ಜೋಡಿಸಲಾಯಿತು. ಮತ್ತೆ ಯಜ್ಞವು ಸಕ್ರಮವಾಗಿ ನಡೆದು ಪೂರ್ತಿಯಾಯಿತು. ಶಿವನ ಮಹಿಮೆ ಎಲ್ಲರಿಗೂ ಅರಿವಾಯಿತು. ದಕ್ಷನು ಶಿವನಲ್ಲಿ ಕ್ಷಮೆ ಕೋರಿ ಸ್ತೋತ್ರಗೈದನು. ಇಲ್ಲಿಗೆ ಶಿವಪುರಾಣ ಕಥಾಸಾರದ 2ನೆಯ ಅಧ್ಯಾಯ ಮುಗಿಯಿತು. ಶ್ರೀ ಸದಾಶಿವಾಯ ನಮಃ. ಅಧ್ಯಾಯ 3. ನಂದಿಕೇಶ್ವರನು ಶೌನಕಾದಿ ಮಹರ್ಷಿಗಳಿಗೆ ಪಾರ್ವತಿ ಕಲ್ಯಾಣ ವೃತ್ತಾಂತವನ್ನು ಹೇಳಲಾರಂಭಿಸಿದನು. ಹಿಮಾಲಯವು ಇಡೀ ಜಗತ್ತಿನಲ್ಲೇ ಹೆಸರಾಂತ ಪರ್ವತವಾಗಿದೆ. ಪ್ರಕೃತಿ ಸೌಂದರ್ಯಕ್ಕೂ ಸುಗಂಧಿತ ಪುಷ್ಪಗಳು, ಫಲಭರಿತ ವೃಕ್ಷಗಳಿಂದ ಕೂಡಿದ ಈ ಪ್ರಶಾಂತ ಪ್ರದೇಶವು ಅನೇಕ ಋಷಿಮುನಿಗಳ ಸಿದ್ಧ ಸಾಧ್ಯರ ತಪೋಭೂಮಿಯಾಗಿದೆ. ದೇವತೆಗಳು ತಮ್ಮ ಕಾರ್ಯಸಿದ್ಧಿಗಾಗಿ ಹಿಮವಂತನಿಗೆ ಪಿತೃದೇವತೆಗಳ ಪುತ್ರಿಯಾದ ತ್ರಿಲೋಕ ಸುಂದರಿಯಾದ ಮೇನಾದೇವಿಯನ್ನಿತ್ತು ವಿವಾಹ ಮಾಡಿದನು. ಮೇನೆಯೊಡನೆ ಹಿಮವಂತನು ತನ್ನ ಸ್ವಸ್ಥಾನಕ್ಕೆ ತೆರಳಿ ಅಲ್ಲಿ ಗೃಹಸ್ಥ ಜೀವನ ನಡೆಸತೊಡಗಿದನು. ದಕ್ಷ ಪ್ರಜಾಪತಿಯು ಮೇನ, ಧನ್ಯ, ಕಲಾ ಎಂಬ 3 ಪುತ್ರಿಯರನ್ನು ಪಡೆದನು. ಅವರು ತಪಸ್ವಿನಿಯರಾಗಿ ಒಮ್ಮೆ ಲಕ್ಷ್ಮೀನಾರಾಯಣರನ್ನು ಸಂದರ್ಶಿಸಿದರು. ಆಗ ಸನಕ ಸನಂದನರು ಅಲ್ಲಿಗೆ ಬಂದರು. ಅಲ್ಲಿ ಸಮಾವೇಶಗೊಂಡಿದ್ದ ಎಲ್ಲರೂ ಅವರನ್ನು ಗೌರವಿಸಿದರು. ಆದರೆ ಈ ದಕ್ಷ ಪುತ್ರಿಯರು ಅವರಿಗೆ ವಂದಿಸಲೇ ಇಲ್ಲ. ಇದರಿಂದ ಕುಪಿತರಾದ ಆ ಮಹಾಮುನಿಗಳು, ಕನ್ಯರೇ, ನೀವು ನಮ್ಮನ್ನು ಗೌರವಿಸಲಿಲ್ಲ, ಇದರಿಂದಾಗಿ ನೀವು ಮಾನವ ಜನ್ಮವನ್ನು ತಾಳಿರಿ ಎಂದು ಶಪಿಸಿದರು. ಈ ಶಾಪದ ಫಲವಾಗಿ ಮೇನೆಯು ಹಿಮವಂತನನ್ನು, ಧನ್ಯೆಯು ಜನಕರಾಜನನ್ನು, ಕಳಾವತಿಯು ವೃಷಭನನ್ನು ವಿವಾಹವಾದರು. ಮೇನಾ ಹಿಮವಂತರ ಪುತ್ರಿಯಾಗಿ, ಸತೀ ದೇವಿಯೇ ಪಾರ್ವತಿಯಾಗಿ ಜನಿಸಿದಳು. ದೇವತೆಗಳ ಯಾಗ. ದೇವತೆಗಳು ತಮಗೆ ಉಪದ್ರವ ಕೊಡುತ್ತಿದ್ದ ತಾರಕಾಸುರನ ಸಂಹಾರಕ್ಕಾಗಿ ಒಂದು ಮಹಾಯಜ್ಞವನ್ನು ಕೈಗೊಂಡರು. ಹಿಮವಂತನಿಗೂ ಈ ಯಜ್ಞಕ್ಕೆ ಆಹ್ವಾನವಿತ್ತು. ಆತನನ್ನು ಸತ್ಕರಿಸಿದ ದೇವತೆಗಳು ತಮ್ಮ ಮನದಿಚ್ಛೆಯನ್ನು ಹೇಳಿಕೊಂಡರು. ತಾರಕಾಸುರನು ಪರಾಕ್ರಮಿಯೇ ಅಲ್ಲದೆ ತಪೋಬಲಶಾಲಿಯೂ ಆಗಿದ್ದನು. ಆದ್ದರಿಂದ ಇವನನ್ನು ಸಂಹಾರ ಮಾಡಲು ಶಿವಪುತ್ರನಿಗಲ್ಲದೆ ಬೇರಾರಿಗೂ ಸಾಧ್ಯವಿಲ್ಲ. ಆದ್ದರಿಂದ ಶಿವನಿಗೆ ಪುತ್ರ ಪ್ರಾಪ್ತಿಯಾಗಬೇಕು. ಆದರೆ ಶಿವನು ಸತಿಯು ದಕ್ಷಯಜ್ಞದಲ್ಲಿ ಅಗ್ನಿ ಪ್ರವೇಶ ಮಾಡಿದಾಗಲಿಂದ ಉಗ್ರ ತಪೋನಿರತನಾಗಿದ್ದು ಸ್ತ್ರೀ ಸಂಗ ವರ್ಜಿತನೂ ಜಿತೇಂದ್ರಿಯನೂ ಆಗಿದ್ದಾನೆ. ಆದ್ದರಿಂದ ಇದಕ್ಕೆ ಒಂದೇ ಉಪಾಯ ಎಂದರೆ ಶಿವನಿಗೆ ಪಾರ್ವತಿಯನ್ನಿತ್ತು ವಿವಾಹ ಮಾಡಿಸುವುದು ಮತ್ತು ಅವರಿಗೆ ತಾರಕಾಸುರ ಸಂಹಾರಕ್ಕಾಗಿ ಕುಮಾರ ಸುಬ್ರಹ್ಮಣ್ಯ ಸ್ವಾಮಿಯ ಜನನವಾಗಬೇಕು.
ಈ ಉಪಾಯ ಅಷ್ಟು ಸುಲಭ ಸಾಧ್ಯವಾಗಿರಲಿಲ್ಲ. ಪಾರ್ವತಿಯೇನೋ ಯೌವನಕ್ಕೆ ಕಾಲಿರಿಸುತ್ತಿದ್ದಳು. ಆಗೊಂದು ದಿನ ನಾರದ ಮಹರ್ಷಿಗಳು ಅಲ್ಲಿಗೆ ಆಗಮಿಸಿದರು. ಹಿಮವಂತನು ಅವರನ್ನು ಸತ್ಕರಿಸಿ ತನ್ನ ಮಗಳಿಗೆ ತಕ್ಕವರನಾರೆಂದು ಪ್ರಶ್ನಿಸಿದರು. ನಾರದರು ನಸುನಗುತ್ತ, ಭಗವಾನ್ ಶಂಕರನೊಬ್ಬನೇ ಈ ಕನ್ಯೆಯ ಕೈ ಹಿಡಿಯಲು ಯೋಗ್ಯನು. ಆದರೆ ಇದಕ್ಕೆ ಪಾರ್ವತಿ ಶಿವನನ್ನೊಲಿಸಲು ತಪಸ್ಸನ್ನಾಚರಿಸಲಿ ಎಂದರು. ಅಂಗಾರಕನ ಜನನ. ಈ ಮಧ್ಯೆ ಶಿವನು ಉಗ್ರ ತಪಸ್ಸನ್ನಾಚರಿಸುವಾಗ ಆ ದೇವನ ಬೆವರಿನ ಹನಿಯೊಂದು ಭೂಮಿಯ ಮೇಲೆ ಬಿದ್ದಿತು. ಇದರಿಂದ ಒಂದು ಶಿಶು ಜನಿಸಿತು. ಆತನೇ ಭಮಿಪುತ್ರನಾದ ಅಂಗಾರಕ. ಕುಜ, ಮಂಗಳ ಎಂಬ ಹೆಸರಿನಿಂದ ಶಿವಕೃಪೆಯಿಂದ ನವಗ್ರಹಗಳಲ್ಲಿ ಒಬ್ಬನೆನಿಸಿದನು. ಆಗ ಶಂಕರನು ತನ್ನ ದಿವ್ಯ ದೃಷ್ಟಿಯಿಂದ ನೋಡಲು ಪಾರ್ವತಿಯು ತನ್ನನ್ನು ಒಲಿಸಲು ಘೋರ ತಪವನ್ನಾಚರಿಸುತ್ತಿರುವುದು ತಿಳಿಯಿತು. ಗಂಗಾವತರಣ. ಋಷಿಗಳು ಗಂಗೆಯನ್ನು ಭೂಮಿಗೆ ಪಾವಿತ್ರತೆಗಾಗಿ ಕಳುಹಿಸುವಂತೆ ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡಿದರು. ಗಂಗೆಯು ಬ್ರಹ್ಮನ ಕಮಂಡಲುವಿನಿಂದ ಭೂಲೋಕದ ಕಡೆ ನುಗ್ಗಿದಳು. ಆದರೆ ಮಾರ್ಗದಲ್ಲಿ ಶಿವನ ಜಡಿಯಲ್ಲಿ ಸಿಕ್ಕಿ ಹಾಕಿಕೊಂಡಳು. ಒಂದು ಹನಿ ಮಾತ್ರ ಕೆಳಗೆ ಬಿದ್ದು ಮಾನಸ ಸರೋವರವಾಯಿತು. ಮೇನಾ ಹಿಮವಂತರಿಗೆ ಈ ವಿಷಯ ತಿಳಿದು ವ್ಯಾಕುಲಿತರಾದರು. ಗಂಗೆಯನ್ನು ಶಿವನು ವರಿಸಿಬಿಡುವನೋ ಎಂಬ ಚಿಂತೆಯಿಂದ ಶಿವನೆಡೆಗೆ ಹೋಗಿ ಆತನನ್ನು ನಾನಾ ವಿಧದಿಂದ ಪ್ರಾರ್ಥಿಸಿ, ದೇವ, ತಪಸ್ಸು ಮಾಡುವಾಗ ನಿಮಗೆ ಪರಿಚರ್ಯೆ ಮಾಡಲು ನನ್ನ ಕನ್ಯೆಯನ್ನು ಅನುಗ್ರಹಿಸು ಎಂದು ಬೇಡಿದರು. ಶಿವನು, ಸ್ತ್ರೀಯು ತಪೋಭಂಗ ಮಾಡಬಹುದು, ಆದ್ದರಿಂದ ಬೇಡ ಎಂದನು. ಹಿಮವಂತನು, ಸ್ವಾಮಿ, ನಿನ್ನಂತಹ ದೇವದೇವನೂ ಜಿತೇಂದ್ರಿಯನಿಗೆ ತಪೋಭಂಗವೇ? ಇದು ಅಸಾಧ್ಯ. ನಮ್ಮ ಪುತ್ರಿ ನಿನಗೆ ತಪೋಭಂಗ ತಾರದೆ ಕೇವಲ ಸೇವೆ ಮಾಡಿ ತನ್ನ ಪಾಡಿಗೆ ತಾನು ಪೂಜಾ ನಿರತಳಾಗಿರುತ್ತಾಳೆ ಎಂದಾಗ ಶಿವನು ಅದಕ್ಕೊಪ್ಪಿದನು. ಈ ಮಧ್ಯೆ ಭಗೀರಥನ ಘೋರ ತಪಸ್ಸಿನ ಫಲವಾಗಿ ಗಂಗೆಯು ಧರೆಗಿಳಿದು ಬರಬೇಕಾಯಿತು. ಭಾಗೀರಥಿ, ಗಂಗಾ, ಅಲಕಾನಂದ ಎಂದು 3 ಕವಲುಗಳಾಗಿ ಆಕೆಯು ಭೂಮಿಗೆ ಅವತರಿಸಿದಳು. ಗಂಗೆಯಿಂದ ಈ ಲೋಕವು ಪಾವನವಾಯಿತು. ಪಾರ್ವತಿ ಕಲ್ಯಾಣಕ್ಕೆ ಇದು ಒಂದು ರೀತಿ ನಾಂದಿಯೇ ಆಯಿತು. ತಾರಕಾಸುರನ ಜನನ. ದಿತಿ ಕಶ್ಯಪರಿಗೆ ಹಿರಣ್ಯಾಕ್ಷನೇ ಮೊದಲಾದ ಅನೇಕ ದೈತ್ಯರು ಪುತ್ರರಾಗಿ ಜನಿಸಿ ಭಗವಾನ್ ನಾರಾಯಣನಿಂದ ಹತರಾದರು. ಮತ್ತೆ ದಿತಿಯು ಪುತ್ರ ಶೋಕದಿಂದ ತಾಪಗೊಂಡಳು. ಆಗ ಆಕೆಗೆ ವಜ್ರಾಯುಧದಂತೆ ಪ್ರಬಲನಾದ ಪುತ್ರನೊಬ್ಬನು ಜನಿಸಿದನು. ಅವನಿಗೆ ತಾರಕ ಎಂದು ಹೆಸರಿಟ್ಟರು. ತಾರಕಾಸುರನು ಜನಿಸಿದ ಕೂಡಲೇ ತಾನು ತನ್ನ ದಾಯಾದಿಗಳಾದ ದೇವತೆಗಳ ಮೇಲೆ ಸೇಡು ತೀರಿಸಿಕೊಳ್ಳಲು ಉಗ್ರವಾದ ತಪಸ್ಸನ್ನಾಚರಿಸತೊಡಗಿದನು. ಈ ತಪಸ್ಸಿಗೊಲಿದ ಬ್ರಹ್ಮದೇವನು, ನಿನಗೆ ಬೇಕಾದ ವರಗಳನ್ನು ಕೋರಿಕೋ ಎಂದನು. ಆಗ ತಾರಕನು, ನನಗೆ ಈ 3 ಲೋಕದಲ್ಲಿ ಯಾರಿಂದಲೂ ಸಾವು ಉಂಟಾಗದಿರಲಿ, ಹಾಗೇನಾದರೂ ಸಾವು ಬಂದರೆ ಶಿವನ ಮಗನಿಂದ ಬರಲಿ ಎಂದು 2 ವರಗಳನ್ನು ಕೋರಿದನು. ಶಿವನು ಸತಿ ವಿರಹದಿಂದ ಬ್ರಹ್ಮಚರ್ಯ ತಪೋನಿರತನಾದ್ದರಿಂದ ಅವನಿಗೆ ಪುತ್ರ ಪ್ರಾಪ್ತಿ ಖಂಡಿತ ಸಾಧ್ಯವಿಲ್ಲ ಎಂಬುದು ಅವನ ನಂಬಿಕೆಯಾಗಿತ್ತು. ಬ್ರಹ್ಮದೇವನು ತಥಾಸ್ತು ಎಂದನು. ತಾರಕನು ತನ್ನ ಅಪಾರ ಸೈನ್ಯದೊಡನೆ ದೇವತೆಗಳ ಮೇಲೆ ದಂಡೆತ್ತಿ ಹೋದನು. ದೇವೇಂದ್ರನನ್ನು ಓಡಿಸಿ ಆತನ ಜಾಗವನ್ನಲಂಕರಿಸಿ ಪೂಜೆ ಹಾಗೂ ಯಜ್ಞ ಭಾಗವಾದ ಹವಿಸ್ಸನ್ನು ಸ್ವೀಕರಿಸುತ್ತಾ ಗರ್ವದಿಂದ ಮೆರೆಯತೊಡಗಿದನು. ಆಗ ಭಗವಾನ್ ಮಹಾವಿಷ್ಣುವು ತಾರಕನ ಸೈನ್ಯವನ್ನು ನಾಶಪಡಿಸಿ ಅವನನ್ನು ಶೋಣಿತಪುರಕ್ಕೆ ಅಟ್ಟಿದನು. ಮತ್ತೆ ತಾರಕನು ದೇವತೆಗಳನ್ನು ಹೆದರಿಸಿದಾಗ ಅವರು ಬ್ರಹ್ಮದೇವನ ಮೊರೆ ಹೊಕ್ಕರು. ಬ್ರಹ್ಮನು ಯೋಚಿಸಿ ಪಾರ್ವತಿ ಪರಮೇಶ್ವರರ ಕಲ್ಯಾಣ, ಕುಮಾರಸ್ವಾಮಿಯ ಜನನದಿಂದಲೇ ತಾರಕನ ಸಂಹಾರ ಸಾಧ್ಯವೆಂದು ತಿಳಿಸಿದನು. ಕಾಮದಹನ. ಈಗ ಪರಶಿವನು ಪಾರ್ವತಿಯನ್ನು ವಿವಾಹವಾಗಲು ಒಲಿಸುವುದು ಹೇಗೆ ಎಂಬ ಪ್ರಶ್ನೆ ಎದುರಾಯಿತು. ಇದಕ್ಕೆ ಒಂದೇ ಉಪಾಯವಿತ್ತು. ಅದೆಂದರೆ ಮನ್ಮಥನ ಮೂಲಕ ಶಿವನ ಮನಸ್ಸನ್ನು ಚಂಚಲಗೊಳಿಸುವುದು. ದೇವೇಂದ್ರನು ಮನ್ಮಥನನ್ನು ಕರೆದು ಶಿವನ ಮೇಲೆ ಹೇಗಾದರೂ ಮಾಡಿ ಕಾಮ ಬಾಣ ಪ್ರಯೋಗ ಮಾಡಬೇಕೆಂದು ಸೂಚಿಸಿದನು. ಮನ್ಮಥನು ಶಿವನ ಬಳಿಗೆ ಹೋಗಿ ಅಲ್ಲಿಗೆ ಪಾರ್ವತಿಯು ಬರುವ ಸಮಯವನ್ನೇ ನಿರೀಕ್ಷಿಸಿದನು. ಸ್ವಲ್ಪ ಸಮಯದಲ್ಲೇ ಕೈಲಾಸದ ಆ ಬಿಲ್ವವನಕ್ಕೆ ಪಾರ್ವತಿಯು ಸಖಿಯರೊಡನೆ ಶಿವನ ಪರಿಚರ್ಯೆಗೆ ಆಗಮಿಸಿದಳು. ಶಿವನ ಮುಂದೆ ಪಾರ್ವತಿಯು ಕೈ ಮುಗಿದು ನಿಂತಳು. ಇದೇ ಸಮಯವೆಂದು ಮನ್ಮಥನು ತನ್ನ ಕುಸುಮ ಬಾಣವನ್ನು ಶಿವನ ಮೇಲೆ ಪ್ರಯೋಗಿಸಿದನು. ಶಂಕರನ ಮನಸ್ಸು ಸ್ವಲ್ಪ ವಿಚಲಿತವಾಯಿತು. ಇದನ್ನು ತನ್ನ ಯೋಗ ದೃಷ್ಟಿಯಿಂದ ತಿಳಿದ ಸೂರ್ಯ ಚಂದ್ರಾಗ್ನಿ ನೇತ್ರನಾದ ಶಿವನು ತನ್ನ 3ನೆಯ ಕಣ್ಣಾದ ಅಗ್ನಿ ನೇತ್ರವನ್ನು ತೆರೆದನು. ಕ್ಷಣಾರ್ಧದಲ್ಲೇ ಮನ್ಮಥನು ಬೂದಿಯಾದನು. ಆಗ ರತಿಯು ತನ್ನ ಪತಿಯು ಭಸ್ಮವಾದುದನ್ನು ಕಂಡು ವಿಲಪಿಸತೊಡಗಿದಳು. ದೇವತೆಗಳು ಆಕೆಯ ಪರವಾಗಿ ಪ್ರಾರ್ಥಿಸಿದರು. ಆಗ ಶಿವನು ರತಿಯನ್ನು ಕುರಿತು, ಇಂದಿನಿಂದ ಮನ್ಮಥನು ದೇಹರಹಿತ ಅಂದರೆ ಅನಂಗನಾಗಿರಲಿ.
ನಿನಗೆ ಮಾತ್ರ ಆತನು ಸಶರೀರನಾಗಿ ಕಾಣಲಿ ಎಂದು ಸಮಾಧಾನಪಡಿಸಿದನು. ಎಂಬಲ್ಲಿಗೆ ಶಿವಪುರಾಣ ಕಥಾಸಾರದ 3ನೆಯ ಅಧ್ಯಾಯ ಮುಗಿಯಿತು. ಗಿರಿಜಾ ಕಲ್ಯಾಣ ಅಧ್ಯಾಯ 4. ಸೂತರು ಶೌನಕಾದಿ ಮಹರ್ಷಿಗೆ ಶಿವ ಮಹಿಮೆಯನ್ನು ಮುಂದುವರಿಸುತ್ತಾ ಕಾಮದಹನ, ಗಿರಿಜಾ ಕಲ್ಯಾಣ ಹಾಗೂ ತಾರಕಾಸುರ ಸಂಹಾರ ವೃತ್ತಾಂತಗಳನ್ನು ಹೇಳಿದರು. ಭಗವಾನ್ ಶಂಕರನು ತನ್ನ ಪತ್ನಿ ಸತಿಯು ಅಗ್ನಿ ಪ್ರವೇಶ ಮಾಡಿದ ನಂತರ ಬಿಲ್ವವನ, ಗಂಗಾವತರಣ ಎಂಬ ಹೆಸರುಳ್ಳ ಹಿಮಾಲಯ ಪರ್ವತದ ತಪೋಭೂಮಿಯಲ್ಲಿ ಉಗ್ರ ತಪೋನಿರತನಾದನು. ಲೋಕಕಂಟಕನಾದ ತಾರಕನು ಬ್ರಹ್ಮನಿಂದ ವರ ಪಡೆದಿದ್ದನು. ಶಿವಕುಮಾರನಿಂದಲ್ಲದೆ ಬೇರಾರಿಂದಲೂ ಅವನಿಗೆ ಮರಣ ಸಾಧ್ಯವಿರಲಿಲ್ಲ. ಶಿವನಿಗೆ ವಿವಾಹ, ಪುತ್ರ ಜನನವಾಗಬೇಕಾಗಿತ್ತು. ಇದಕ್ಕಾಗಿ ಆತನ ಮನಸ್ಸು ಪರ್ವತರಾಜನ ಮಗಳಾಗಿ ಜನಿಸಿದ ದೇವಿಯ ಕಡೆ ಒಲಿಯಬೇಕಾಗಿತ್ತು. ದೇವತೆಗಳು ಈ ಕಾರ್ಯಸಿದ್ಧಿಗಾಗಿ ಮನ್ಮಥನ ಮನವೊಲಿಸಿ ಶಿವನ ಬಳಿ ಕಳುಹಿಸಿದರು. ಧ್ಯಾನಮಗ್ನನಾದ ಶಿವನಿಗೆ ಇದು ತಿಳಿದು ತನ್ನ ಅಗ್ನಿ ನೇತ್ರದಿಂದ ಮದನನನ್ನು ದಹಿಸಿದನು. ಪರ್ವತರಾಜನು ತನ್ನ ಮಗಳು ಪಾರ್ವತಿಯನ್ನು ಶಿವನ ಸೇವೆಗೆ ನೇಮಿಸಿದನು. ಕಾಲಕ್ರಮೇಣ ದೇವತೆಗಳ ಪ್ರಾರ್ಥನೆಯಂತೆ ಪಾರ್ವತಿಯನ್ನು ವಿವಾಹವಾಗಲೊಪ್ಪಿಸಿದನು. ಶಿವ ಪಾರ್ವತಿಯರ ಕಲ್ಯಾಣವು ವೈಭವದಿಂದ ನೆರವೇರಿತು. ದೇವತೆಗಳು ಹರಸಿದರು. ಗಂಧರ್ವ ಅಪ್ಸರಿಯರು ಹಾಡಿ ಕುಣಿದರು. ದಂಪತಿಗಳು ಕೈಲಾಸಕ್ಕೆ ತೆರಳಿದರು. ಗಿರಿಜಾ ಕಲ್ಯಾಣದಿಂದ ಲೋಕ ಕಲ್ಯಾಣಕ್ಕೆ ನಾಂದಿಯಾಯಿತು. ಪಾರ್ವತಿ ಕಲ್ಯಾಣದ ನಂತರ ಶಿವನು ಗಂಗೆಯಲ್ಲಿ ತನ್ನ ವೀರ್ಯವನ್ನು ಬಿಟ್ಟನು. ಇದರಿಂದ ದಿವ್ಯ ಸುಂದರ ಶಿಶುವೊಂದು ಜನಿಸಿತು. ಕೃತಿಕೆ ಮೊದಲಾದ ಷಣ್ಮಾತೆಯರು ಆ ಶಿಶುವನ್ನು ಪೋಷಿಸಿದರು. 6 ಮುಖದ ಈ ಮಗುವಿಗೆ ಷಣ್ಮುಖ, ಸ್ಕಂದ, ಕುಮಾರ ಎಂದು ಹೆಸರಾಯಿತು. ತಾರಕಾಸುರ ವಧೆ. ಶಿವಕುಮಾರನಾದ ಸ್ಕಂದದೇವನು ದೇವಿಯಿಂದ ಶಕ್ತ್ಯಾಯುಧವನ್ನು ಪಡೆದು ಅದರಿಂದ ತಾರಕಾಸುರನನ್ನು ಸಂಹಾರ ಮಾಡಿದನು. 3 ಲೋಕಗಳಿಗೂ ದೇವತೆಗಳಿಗೂ ಒದಗಿದ ಕಂಟಕವು ನಿವಾರಣೆಯಾಗಿತ್ತು. ಗಣಪತಿ ವೃತ್ತಾಂತ. ಒಮ್ಮೆ ಶಂಕರನು ಮನೆಯಲ್ಲಿಲ್ಲದಾಗ ಪಾರ್ವತಿಯು ಸ್ನಾನಾರ್ಥವಾಗಿ ಸ್ನಾನಗೃಹಕ್ಕೆ ಹೋದಳು. ಭೂತಗಣಗಳು ಇರಲಿಲ್ಲ. ಆಗ ಗಿರಿಜೆಯು ತನ್ನ ಬೆವರಿನಿಂದ ಒಂದು ಮಗುವನ್ನು ನಿರ್ಮಿಸಿ ಪ್ರಾಣ ನೀಡಿ ಬಾಗಿಲು ಕಾಯಲು ಹೇಳಿದಳು. ಶಿವನು ಆಕೆಯು ಸ್ನಾನಮಗ್ನಳಾಗಿದ್ದಾಗ ಅಲ್ಲಿಗೆ ಬರಲು ಗಿರಿಜಾ ಸುತನು ಆತನನ್ನು ತಡೆದನು. ಕುಪಿತನಾದ ಪಶುಪತಿಯು ತನ್ನ ಶೂಲದಿಂದ ಶಿಶುವಿನ ತಲೆ ಕಡಿದು ಹಾಕಿದನು. ಪಾರ್ವತಿಗೆ ತನ್ನ ಶಿಶುವಿನ ಹತ್ಯೆಯಾದುದು ತಿಳಿದು ದುಃಖತಪ್ತಳಾದಳು. ತಕ್ಷಣ ಭೂತಗಣಗಳನ್ನು ಉತ್ತರ ದಿಕ್ಕಿಗಟ್ಟಿ ಯಾರು ಉತ್ತರಕ್ಕೆ ತಲೆ ಮಾಡಿ ಮಲಗಿರುವರೋ ಅವರ ತಲೆಯನ್ನು ಕಡಿದು ತನ್ನಿ ಎಂದು ಆಜ್ಞೆ ಮಾಡಿದಳು. ಭೂತಗಣಗಳು ಉತ್ತರಕ್ಕೆ ತಲೆ ಮಾಡಿ ಮಲಗಿದ್ದ ಗಜಾಸುರನ ತಲೆ ಕಡಿದು ತಂದರು. ಆನೆಯ ತಲೆಯನ್ನು ತನ್ನ ಮಗುವಿಗೆ ಸೇರಿಸಿ ಅದಕ್ಕೆ ಜೀವದಾನ ಮಾಡಿ ಗಣಗಳಿಗೆ ಅಧಿಪತಿಯನ್ನಾಗಿ ನೇಮಿಸಿ ಗಣಪತಿ ಎಂದು ಹೆಸರಿಟ್ಟರು. 12 ಜ್ಯೋತಿರ್ಲಿಂಗ ಮಹಿಮೆ. ಸೌರಾಷ್ಟ್ರೇ ಸೋಮನಾಥಂ ಚ ಶ್ರೀಶೈಲೆ ಮಲ್ಲಿಕಾರ್ಜುನಂ ಎಂದು ಮೊದಲಾಗಿ 12 ಜ್ಯೋತಿರ್ಲಿಂಗಗಳು ಭಾರತ ದೇಶದಲ್ಲಿವೆ. ಅವು ಹೀಗಿವೆ. 1. ಸೋಮನಾಥೇಶ್ವರ ಲಿಂಗ, ಮಹಾರಾಷ್ಟ್ರದ ಉತ್ತರಕ್ಕೆ ಗುಜರಾತಿಗೆ ಸೇರಿದ ಪ್ರಭಾಸ ಕ್ಷೇತ್ರದಲ್ಲಿ ಸೋಮನಾಥ ಲಿಂಗವಿದೆ. 2. ಮಲ್ಲಿಕಾರ್ಜುನ ಲಿಂಗ, ಆಂಧ್ರ ಪ್ರದೇಶದ ವಿಜಯವಾಡದ ಬಳಿ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ಲಿಂಗವಿದೆ. ಇದನ್ನು ದಕ್ಷಿಣ ಕೈಲಾಸ ಎನ್ನುತ್ತಾರೆ. 3. ಮಹಾಕಾಲೇಶ್ವರ ಲಿಂಗ, ಮಧ್ಯಪ್ರದೇಶದ ಉಜ್ಜಯಿನಿಯ ಸಮೀಪ ಆವಂತಿ ಕ್ಷೇತ್ರದಲ್ಲಿ ಈ ಮಹಾಕಾಲೇಶ್ವರ ಲಿಂಗವಿದೆ. 4. ಓಂಕಾರೇಶ್ವರ ಲಿಂಗ, ಇಂದೂರು ಮಧ್ಯದಲ್ಲಿ ನರ್ಮದಾ ತೀರದಲ್ಲಿ ಮಾಂಧಾತಪುರಿ ಎಂಬಲ್ಲಿ ಈ ಶಿವಲಿಂಗ ಕ್ಷೇತ್ರವಿದೆ. 5. ಕೇದಾರೇಶ್ವರ ಲಿಂಗ, ಹಿಮಾಲಯದ ಶಿಖರದಲ್ಲಿ ಹರಿದ್ವಾರ ಕ್ಷೇತ್ರದ ಸಮೀಪ ಮಂದಾಕಿನಿ ತೀರದಲ್ಲಿ ಕೇದಾರೇಶ್ವರ ಲಿಂಗವಿದೆ. ಇದು ಸಪ್ತ ಕ್ಷೇತ್ರಗಳಲ್ಲೊಂದಾಗಿದೆ. 6. ಭೀಮೇಶ್ವರ ಲಿಂಗ, ಮಹಾರಾಷ್ಟ್ರದ ಪೂನಾದ ಬಳಿ ಭೀಮಾಶಂಕರ ದೇವಾಲಯವಿದೆ. 7. ಕಾಶಿ ವಿಶ್ವೇಶ್ವರ ಲಿಂಗ, ವಾರಣಾಸಿಯ ಪ್ರಸಿದ್ಧ ಕಾಶಿ ವಿಶ್ವನಾಥನ ಮಂದಿರ ಜಗತ್ ಪ್ರಸಿದ್ಧಿಯಾಗಿದೆ. ವಾರಣ, ಆಸಿ ಈ 2 ನದಿಗಳ ನಡುವೆ ಶಿವಲಿಂಗವಿದೆ. 8. ತ್ರ್ಯಂಬಕೇಶ್ವರ ಲಿಂಗ, ಮಹಾರಾಷ್ಟ್ರದ ನಾಸಿಕದ ಬಳಿ ತ್ರಿಮೂರ್ತಿಗಳು ಲಿಂಗ ರೂಪದಲ್ಲಿ ಇಲ್ಲಿ ನೆಲೆಸಿದ್ದಾರೆ. 9. ವೈದ್ಯನಾಥ ಲಿಂಗ, ಬಿಹಾರ ರಾಜ್ಯದ ವೈದ್ಯನಾಥ ಅಣೆಕಟ್ಟಿನ ಬಳಿ ಈ ಶಿವಾಲಯವಿದೆ. ಶಾರೀರಿಕ ಮಾನಸಿಕ ವ್ಯಾಧಿಗಳೆಲ್ಲ ಈ ಶಿವಲಿಂಗದ ಪೂಜೆ ತೀರ್ಥ ಪ್ರಾಶನದಿಂದ ಗುಣವಾಗುತ್ತಿದೆ ಎಂತಲೇ ವೈದ್ಯನಾಥನೆಂದು ಪ್ರಸಿದ್ಧ. 10. ಶ್ರೀ ನಾಗೇಶ್ವರ ಲಿಂಗ, ಗುಜರಾತಿನ ದ್ವಾರಕಿಯ ಬಳಿ ಈ ಶಿವಲಿಂಗವಿದೆ. 11. ಶ್ರೀರಾಮೇಶ್ವರ ಲಿಂಗ, ದಕ್ಷಿಣ ಸಮುದ್ರ ತೀರದಲ್ಲಿ ತಮಿಳುನಾಡಿನಲ್ಲಿ ಶ್ರೀರಾಮನಿಂದ ಪ್ರತಿಷ್ಠಾಪಿಸಲ್ಪಟ್ಟ ರಾಮೇಶ್ವರವಿದೆ. 12.
ಘೃಷೇಶ್ವರಲಿಂಗ. ಮಹಾರಾಷ್ಟ್ರದ ಔರಂಗಾಬಾದು ಬಳಿ ಎಲ್ಲೋರಾ ಗುಹೆಯ ಬಳಿ ಕೈಲಾಸದಂತೆ ಸುಂದರವಾದ ಈ ಶಿವಾಲಯವಿದೆ. ಹೀಗೆ ದ್ವಾದಶ ಜ್ಯೋತಿರ್ಲಿಂಗ ನಾಮಸ್ಮರಣೆ ಪಾಪನಾಶನವಾಗಿದೆ. ಶಿವಭಕ್ತರ ವೃತ್ತಾಂತ. ಅಧ್ಯಾಯ 5. ಪೂರ್ವದಲ್ಲಿ ಬಾಣಾಸುರ, ರಾವಣ, ನಂದಿ, ಭೃಂಗಿ, ಅತ್ರಿ ಮಹಾಮುನಿ ಮೊದಲಾದ ಶಿವಭಕ್ತರು ತಮ್ಮ ಅನನ್ಯ ಭಕ್ತಿಯಿಂದ ಶಿವಕಾರುಣ್ಯವನ್ನು ಪಡೆದಿದ್ದಾರೆ. ಬಾಣಾಸುರನು ಶಿವನನ್ನು ಕುರಿತು ಘೋರ ತಪಸ್ಸನ್ನು ಮಾಡಿದನು. ಶಿವನು ಆತನಿಗೆ ಅನೇಕ ವರಗಳನ್ನು ಅನುಗ್ರಹಿಸಿದ್ದನು. ಕೊನೆಗೆ ಈತನು ಶ್ರೀಕೃಷ್ಣನ ಮೊಮ್ಮಗನಾದ ಅನಿರುದ್ಧನಿಂದ ಹತನಾಗಿ ಶಿವಲೋಕವನ್ನು ಸೇರಿದನು. ಪುಲಸ್ತ್ಯ ಪ್ರಜಾಪತಿಯ ಪುತ್ರನಾದ ರಾವಣನಂತೂ ಅಪ್ರತಿಮ ಶಿವಭಕ್ತಾಗ್ರಣಿಯಾಗಿದ್ದನು. ಅವನಿಗೆ ತನ್ನ ತಲೆಯನ್ನೇ ಕಡಿದು ಅರ್ಪಿಸಿದ ಈ ಮಹಾಬ್ರಾಹ್ಮಣನನ್ನು ಸಂಹರಿಸಬೇಕಾದರೆ ಶ್ರೀರಾಮನು ಸಮುದ್ರ ತೀರದಲ್ಲಿ ರಾಮೇಶ್ವರನನ್ನು ಮರಳಿನಲ್ಲಿ ನಿರ್ಮಿಸಿ ಪೂಜಿಸಿ ಸಾಗರ ದಾಟಬೇಕಾಯಿತು. ಭಕ್ತ ಮಾರ್ಕಂಡೇಯನ ವೃತ್ತಾಂತವು ಒಂದು ಪುಣ್ಯ ಚರಿತ್ರೆಯೇ ಸರಿ. ಪೂರ್ವದಲ್ಲಿ ಮೃಕಂಡು ಮತ್ತು ಮರುಧ್ವತಿ ಎಂಬ ಋಷಿ ದಂಪತಿಗಳು ಬಹಳ ತಪೋನಿಷ್ಠರಾಗಿಯೂ ಜ್ಞಾನಿಗಳಾಗಿಯೂ ಇದ್ದರು. ಮೃಕಂಡು ಮಹಾಮುನಿಯು ಒಮ್ಮೆ ಬ್ರಹ್ಮದೇವನ ಸಭೆಗೆ ಹೋದನು. ಆಗ ಅಲ್ಲಿನ ದ್ವಾರಪಾಲಕರು ಪುತ್ರಹೀನರಿಗೆ ಇಲ್ಲಿ ಪ್ರವೇಶವಿಲ್ಲ ಎಂದು ಆತನನ್ನು ತಡೆದರು. ದುಃಖಿತನಾದ ಆ ಮುನಿಯು ತನ್ನ ಆಶ್ರಮಕ್ಕೆ ವಾಪಸಾದನು. ಆ ನಂತರ ಆ ಋಷಿ ದಂಪತಿಗಳು ಕೈಲಾಸ ಪರ್ವತಕ್ಕೆ ತೆರಳಿ ಭಗವಾನ್ ಶಂಕರನನ್ನು ಕುರಿತು ಘೋರ ತಪವನ್ನಾಚರಿಸಿದರು. ಶಿವನು ದಂಪತಿಗಳ ತಪಸ್ಸಿಗೊಲಿದು ಪ್ರತ್ಯಕ್ಷನಾಗಲು ಅವರು ಪುತ್ರಭಿಕ್ಷೆಯನ್ನು ಬೇಡಿದರು. ಆಗ ಪರಮೇಶ್ವರನು, ಮುನಿವರ್ಯ, ನಿನಗೊಬ್ಬ ಸತ್ಪುತ್ರನಾಗುವನು. ಆದರೆ ಆತನ ಆಯುಷ್ಯ ಕೇವಲ 16 ವರ್ಷ ಮಾತ್ರ ಎಂದು ವರ ನೀಡಿದನು. ಕಾಲಕ್ರಮೇಣ ಆ ದಂಪತಿಗಳಿಗೆ ಸುಂದರವಾದ ಶಿಶುವೊಂದು ಜನಿಸಿತು. ಮಗುವಿಗೆ ಮಾರ್ಕಂಡೇಯ ಎಂದು ಹೆಸರಿಸಲಾಯಿತು. ಒಮ್ಮೆ ನಾರದರು ಮೃಕಂಡುವಿನ ಆಶ್ರಮಕ್ಕೆ ಬಂದರು. ಅವರು, ಋಷಿವರ್ಯ, ನಿಮ್ಮ ಪುತ್ರ ಅಲ್ಪಾಯುಷಿಯಲ್ಲವೇ? ಆದ್ದರಿಂದ ಅವನು ಶಿವನನ್ನು ಕುರಿತು ತಪಸ್ಸನ್ನು ಆಚರಿಸಿ ದೀರ್ಘಾಯುವನ್ನೇಕೆ ಪಡೆಯಬಾರದು ಎಂದು ಸೂಚಿಸಿದರು. ನಾರದರ ಮಾತಿನಂತೆ ಬಾಲಮಾರ್ಕಂಡೇಯನು ಗೋದಾವರಿ ತೀರದಲ್ಲಿ ಶಿವನನ್ನು ಕುರಿತು ಘೋರ ತಪಸ್ಸನ್ನಾರಂಭಿಸಿದನು. ಆಗ ಆತನಿಗೆ 16ರ ವಯಸ್ಸು ಸಮೀಪಿಸಿತು. ಯಮದೂತರು ಮಾರ್ಕಂಡೇಯನ ಬಳಿಗೆ ಬಂದರು. ಮಾರ್ಕಂಡೇಯನು ಶಿವನಾಮಸ್ಮರಣೆ ಮಾಡುತ್ತಾ ಗಾಢವಾದ ಭಕ್ತಿಯಿಂದ ಶಿವಾಲಯವನ್ನು ಪ್ರವೇಶಿಸಿ ಶಿವಲಿಂಗವನ್ನು ಆಲಂಗಿಸಿಕೊಂಡನು. ಆಗ ಯಮದೂತರಿಗೆ ಆತನ ಬಳಿಗೆ ಬರಲು ಸಾಧ್ಯವಾಗಲಿಲ್ಲ. ತನ್ನ ದೂತರು ಹಿಂತಿರುಗುವಾಗ ಯಮನೇ ಅಲ್ಲಿಗೆ ಬಂದನು. ಯಮನು ತನ್ನ ಪಾಶವನ್ನು ಶಿವಲಿಂಗ ಸಹಿತವಾದ ಮಾರ್ಕಂಡೇಯನನ್ನು ಬೀಸಿ ಎಳೆದನು. ಆಗ ಶಿವಲಿಂಗದಿಂದ ಮಹಾನ್ ಶಬ್ದವು ಹೊರಟಿತು. ಸರ್ಪಭೂಷಿತನಾದ ಶಿವನು ಲಿಂಗದಿಂದ ಹೊರಬಂದು, ಮಗು ಮಾರ್ಕಂಡೇಯ, ನಿನ್ನನ್ನು ರಕ್ಷಿಸಿರುವೆ ಎಂದು ಅಭಯ ನೀಡಿದನು. ಮಾರ್ಕಂಡೇಯನು ಶಿವನನ್ನು ಮನಸಾರೆ ಸ್ತೋತ್ರ ಮಾಡಿದನು. ಶಿವನು ಆತನ ಭಕ್ತಿಗೆ ಮೆಚ್ಚಿ, ನೀನು ಸದಾ 16 ವರ್ಷದವನಾಗಿ ಉಳಿಯುವೆ ಹಾಗೂ ಚಿರಂಜೀವಿಯಾಗೂ ಎಂದು ಹರಸಿದನು. ಶ್ರೀಕಾಳಹಸ್ತಿ ಮಹಿಮೆ. ಕಾಲ ಎಂಬ ಸರ್ಪವೊಂದು ಪ್ರತಿನಿತ್ಯವೂ ಶಿವಲಿಂಗವನ್ನು ಭಕ್ತಿಯಿಂದ ಪೂಜಿಸುತ್ತಿತ್ತು. ಅದು ಶಿವನ ಕೃಪೆಗೆ ಪಾತ್ರವಾಗಿತ್ತು. ಈ ಕಾಳಸರ್ಪವು ಪೂಜೆ ಸಲ್ಲಿಸಿ ಹೋದ ನಂತರ ಹಸ್ತಿ ಎಂಬ ಆನೆಯು ತನ್ನ ಸೊಂಡಿಲಿನಿಂದ ನೀರನ್ನು ಶಿವಲಿಂಗದ ಮೇಲೆ ಅಭಿಷೇಕ ಮಾಡಿ ಪೂಜಿಸುತ್ತಿತ್ತು. ಆಗ ಅದು ಹಾವು ಸಲ್ಲಿಸಿದ ಹೂವು, ಪತ್ರೆಗಳನ್ನು ಪಕ್ಕಕ್ಕೆ ತಳ್ಳಿ ಬೇರೆ ಹೂವುಗಳನ್ನು ಶಿವಲಿಂಗಕ್ಕೆ ಅರ್ಪಿಸುತ್ತಿತ್ತು. ಹೀಗೆ ಆನೆ ಹಾವು ಒಂದಕ್ಕೆ ತಿಳಿಯದಂತೆ ಮತ್ತೊಂದು ಅನೇಕ ವರ್ಷಗಳ ಕಾಲ ಪೂಜೆ ಸಲ್ಲಿಸುತ್ತಿತ್ತು. ಸರ್ಪಕ್ಕೆ ಆನೆಯು ತನ್ನ ಪೂಜಾ ದ್ರವ್ಯಗಳನ್ನು ತ್ಯಜಿಸಿ ಬೇರೆ ಪೂಜೆ ಸಲ್ಲಿಸುತ್ತಿರುವುದು ತಿಳಿದಿತ್ತು. ಆದರೆ ಅದರ ಶಿವಭಕ್ತಿಯು ಸ್ವಲ್ಪವೂ ಕಡಿಮೆಯಾಗಲಿಲ್ಲ. ಹೀಗಾಗಲು ಕಾರಣವೇನು ಎಂದು ಆ ಸರ್ಪವು ಯೋಚಿಸತೊಡಗಿತು. ಹೀಗಿರಲು ಭಗವಾನ್ ಶಂಕರನು ಈ ಪ್ರಾಣಿ ಭಕ್ತರ ಭಕ್ತಿಯನ್ನು ಪರೀಕ್ಷಿಸಲು ಕೈಲಾಸದಿಂದಲೇ ಗಮನಿಸುತ್ತಿದ್ದನು. ಒಮ್ಮೆ ಸರ್ಪವು ಆನೆಯು ಒಂದೇ ಸಮಯಕ್ಕೆ ಶಿವಾಲಯದಲ್ಲಿ ಎದುರಾದವು. ಪರಸ್ಪರ ಕೋಪದಿಂದ ಅವೆರಡೂ ಕಾದಾಡತೊಡಗಿದವು. ಈ ಹೋರಾಟವು ಶಿವಲಿಂಗದ ಮುಂಭಾಗದಲ್ಲೇ ನಡೆಯಿತು. ಕಾಳಗದಲ್ಲಿ ಕಾಳನು ಸೋಲುತ್ತಾನೆ ಎನ್ನುವಷ್ಟರಲ್ಲಿ ಆನೆಯು ಸೋಲಲಾರಂಭಿಸಿತು. ಮತ್ತೊಮ್ಮೆ ಆನೆಯದೇ ಮೇಲುಗೈಯಾಗಿತ್ತು. ಆನೆಯು ಸರ್ಪವನ್ನು ಕೊಲ್ಲಲು ಮುನ್ನುಗ್ಗಿದಾಗ ಅದರ ತಲೆಯೊಡೆದು ರಕ್ತ ಬರಲಾರಂಭಿಸಿತು. ಆಗ ಕಾಳಹಸ್ತಿ ಇಬ್ಬರೂ ಭಗವಾನ್ ಶಂಕರನನ್ನು ಕುರಿತು ಪ್ರಾರ್ಥಿಸತೊಡಗಿದರು. ಈ ಹೋರಾಟದಿಂದ ಜಗತ್ತು ಅಲ್ಲೋಲ ಕಲ್ಲೋಲವಾಯಿತು. ಹೇ ಭಗವಂತ, ನಿನ್ನ ಹೊರತು ಅನ್ಯ ದೇವತೆಗಳನ್ನು ನಾವು ಪೂಜಿಸಲಾರೆವು. ನಮಗೆ ಒಳ್ಳೆಯ ಜನ್ಮವನ್ನು ಕರುಣಿಸಬಾರದೆ? ನಾವು ಸದ್ಗತಿ ದೊರೆಯಲೆಂದೇ ನಿನ್ನನ್ನು ಪೂಜಿಸುತ್ತಿದ್ದೇವೆ ಎಂದು ಪ್ರಾರ್ಥಿಸಿದ ಆ ಪ್ರಾಣಿ ಭಕ್ತರಿಗೆ ಕರುಣಾಶಾಲಿಯಾದ ಶಂಕರನು ಶಿವ ಸಾಯುಜ್ಯವನ್ನೇ ಕರುಣಿಸಿದನು.
ಇದೇ ವಿಧದಲ್ಲಿ ಶ್ರೀ ಎಂಬ ಶಂಖದ ಹುಳುವು ಶಿವನನ್ನು ಸೇವಿಸಿತು. ಶ್ರೀಕಾಳಹಸ್ತಿಯಲ್ಲಿ ಶ್ರೀಕಾಳ ಹಾಗೂ ಆನೆಗಳು ಶಿವ ಸಾಯುಜ್ಯವನ್ನು ಹೊಂದಿದವು. ಶಿವರಾತ್ರಿ ಮಹಿಮೆ. ಮಾಘ ಮಾಸದ ತ್ರಯೋದಶಿಯಂದು ಭಗವಾನ್ ಶಂಕರನು ಲೋಕ ಕಲ್ಯಾಣಾರ್ಥವಾಗಿ ಕಾಲಕೂಟ ವಿಷವನ್ನು ಕುಡಿದು ನೀಲಕಂಠನೆನಿಸಿದನು. ಈ ಮಹಿಮೆಯ ದ್ಯೋತಕವಾಗಿ ಆ ದಿನ ಶಿವರಾತ್ರಿಯನ್ನು ಎಲ್ಲ ಸಜ್ಜನರು ಆಚರಿಸಬೇಕು. ಶಿವರಾತ್ರಿಯು ಒಂದು ಪರ್ವಕಾಲವಾಗಿದೆ. ಆ ದಿನ ಪ್ರಾತಃಕಾಲ ಸ್ನಾನಾದಿಗಳನ್ನು ಮುಗಿಸಿ ಬೆಲ್ವ ಮೊದಲಾದ ಪವಿತ್ರವಾದ ಪತ್ರೆಗಳಿಂದಲೂ ಹೂವುಗಳಿಂದಲೂ ಶಿವಲಿಂಗವನ್ನು ಶ್ರದ್ಧಾಭಕ್ತಿಗಳಿಂದ ಪೂಜಿಸಬೇಕು. ಅಭಿಷೇಕ ಪ್ರಿಯೋ ರುದ್ರ ಎಂಬ ವಾಕ್ಯದಂತೆ ರುದ್ರದೇವನಾದ ಶಿವನಿಗೆ ನಿರಂತರವಾಗಿ ಅಭಿಷೇಕ ಮಾಡಬೇಕು. ರುದ್ರ ಸೂಕ್ತ, ನಮಕ, ಚಮಕ ಹಾಗೂ ಇತರ ವೇದ ಸೂಕ್ತಗಳಿಂದ ಶಿವಾಲಯಗಳಲ್ಲಿ ಆ ಶಿವಪೂಜೆಯನ್ನು ಸಾಂಗವಾಗಿ ನೆರವೇರಿಸಬೇಕು. ಅಂದು ಪ್ರತಿಯೊಬ್ಬರೂ ಶಿವಾಲಯಕ್ಕೆ ಹೋಗಿ ಶಿವ ದರ್ಶನ ಪಡೆದು ಧನ್ಯರಾಗಬೇಕು. ಅಂದು ಶಿವಲಿಂಗ ದರ್ಶನ ಮಾಡುವುದರಿಂದ ಸಕಲ ಭೋಗಭಾಗ್ಯಗಳು ಸಂಪತ್ತು ಲಭಿಸುವುದರಲ್ಲಿ ಸಂದೇಹವಿಲ್ಲ. ಶಿವರಾತ್ರಿಯ ಪರ್ವ ದಿನದಂದು ಯೋಗ್ಯರಿಗೆ ನೀಡಿದ ದಾನ ಅಕ್ಷಯವಾಗುತ್ತದೆ. ಆ ದಿನ ಮಾಡಿದ ನದಿ ಸ್ನಾನದಿಂದ ಪಿತೃಗಳು ತೃಪ್ತರಾಗಿ ಆಶೀರ್ವದಿಸುತ್ತಾರೆ. ಸಕಲ ಗ್ರಹ ಬಾಧೆಯೂ ನಿವಾರಣೆಯಾಗುತ್ತದೆ. ಮಹಾಶಿವರಾತ್ರಿಯಂದು ಉಪವಾಸವನ್ನಾಚರಿಸಿ ರುದ್ರಾಭಿಷೇಕ ಮಾಡಿಸಿ ಮಾರನೆಯ ದಿನ ಪಾರಣೆ ಮಾಡಿದರೆ ಋಣ ರೋಗ ಬಾಧೆಗಳ ನಿವಾರಣೆಯಾಗಿ ಧನಧಾನ್ಯಾಭಿವೃದ್ಧಿಯಾಗುತ್ತದೆ. ಮಹಾಶಿವರಾತ್ರಿಯು ಪುಣ್ಯ ದಿನವೇ ಸರಿ. ಪ್ರತಿ ತಿಂಗಳ ಶುಕ್ಲ ಪಕ್ಷದ ತ್ರಯೋದಶಿಯು ಮಾಸ ಶಿವರಾತ್ರಿ ಎನ್ನುತ್ತಾರೆ. ಎಂಥ ಪುಣ್ಯಕಾಲದ ನದಿ ಸ್ನಾನ, ಶಿವಾಲಯ ದರ್ಶನ, ಶಿವನಾಮಸ್ಮರಣೆ ಹಾಗೂ ಉಪವಾಸ ವ್ರತಗಳಿಂದ ಸಕಲ ರೋಗ ಋಣಾದಿಗಳು ಬಾಧೆ ನಿವಾರಣೆಯಾಗುತ್ತದೆ. ಭಕ್ತ ಪರಾಧೀನನಾದ ಭಗವಾನ್ ಶಂಕರನು ಯಥಾಶಕ್ತಿ ಪೂಜೆಯಿಂದಲೇ ತೃಪ್ತನಾಗಿ ಫಲ ನೀಡುತ್ತಾನೆ. ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರ ಜಪ, ವಿಭೂತಿ ಧಾರಣೆ, ರುದ್ರಾಕ್ಷ ಮಾಲಧಾರಣೆ ಹಾಗೂ ಶಿವಪುರಾಣ ಕಥಾಶ್ರವಣಗಳಿಂದ ಶಿವನು ಸುಪ್ರೀತನಾಗುವುದರಲ್ಲಿ ಸಂಶಯವಿಲ್ಲ. ಶಿವಪುರಾಣ ಕಥೆಯನ್ನು ಪ್ರಾತಃ ಕಾಲದಲ್ಲಿ ಪಠಿಸಿದರೆ ಶತ್ರುನಾಶವಾಗುತ್ತದೆ. ಮಧ್ಯಾಹ್ನ ಕಾಲದಲ್ಲಿ ಭೋಜನಕ್ಕೆ ಮೊದಲು ಪಾರಾಯಣ ಮಾಡಿದರೆ ರೋಗ ಬಾಧೆಯು ನಿವಾರಣೆಯಾಗುತ್ತದೆ. ಸಾಯಂಕಾಲ ಪ್ರದೋಷದಲ್ಲಿ ಪಾರಾಯಣ ಮಾಡಿದರೆ ಸಕಲ ಸಾಂಸಾರಿಕ ಬಾಧೆಗಳೂ ಪರಿಹಾರವಾಗುತ್ತವೆ. ಈ ಮಹಿಮೆಯ ಪಠಣದಿಂದ ಶ್ರವಣದಿಂದ ಮನೋರೋಗಗಳು ದೂರವಾಗುತ್ತದೆ. ವಿದ್ಯಾಲಾಭ, ಸತ್ಪುತ್ರ ಲಾಭ, ಮಂತ್ರಸಿದ್ಧಿ, ರೋಗ ಬಾಧೆಯ ನಿವಾರಣೆ ಹೀಗೆ ಸಕಲ ಸೌಭಾಗ್ಯಗಳು ಈ ಮಹಾಶಿವಪುರಾಣ ಕಥಾಶ್ರವಣದಿಂದ ದೊರೆಯುತ್ತದೆ. ಇದನ್ನಾಲಿಸಿದ ಸರ್ವರಿಗೂ ಶಿವನು ಸಕಲ ಸೌಭಾಗ್ಯಗಳನ್ನು ಕರುಣಿಸಲಿ. ಓಂ ನಮಃ ಶಿವಾಯ.